ಹೇರ್ ಲಾಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಒಳ್ಳೆ ಹೆಲ್ದಿ ಫುಡ್ ತಿಂತಾ ಇದ್ದೀನಿ, ಒಳ್ಳೆ ನಿದ್ದೆನೂ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಹೇರ್ ಲಾಸ್ ಆಗ್ತಾ ಇದೆ, ಏನಿರ್ಬೋದು? ಈ ತರ ನಿಮಗೂ ಆಗ್ತಾ ಇದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು. ಇದು ನಿಮ್ಮ ಎಮೋಷನಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ನಿಮ್ಮ ಪ್ರೊಫೆಷನಲ್ ಸ್ಟ್ರೆಸ್ ಆಗಿರ್ಬೋದು. ಸ್ಟ್ರೆಸ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಈ ಕಾರ್ಟಿಸಾಲ್ ಲೆವೆಲ್ಸ್ ಯಾವಾಗ ನಮ್ಮ ಬಾಡಿಯಲ್ಲಿ ಲೆವೆಲ್ಸ್ ಜಾಸ್ತಿ ಆಗುತ್ತೋ ಆಗೆಲ್ಲ ನಮ್ಮ ಹೇರ್ ಲಾಸ್ ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದ್ರೆ ನಮ್ಮ ಬ್ರೈನ್ಗೆ ಸಿಗ್ನಲ್ಸ್ ಕೆಲಸ ಮಾಡೋದು ಕಾರ್ಟಿಸಾಲ್ ಹಾರ್ಮೋನ್. ಕಾರ್ಟಿಸಾಲ್ ಜಾಸ್ತಿ ಆದ್ರೆ ಏನಾಗುತ್ತೆ? ಕಾರ್ಟಿಸಾಲ್ ಜಾಸ್ತಿ ಆದ್ರೆ ನಮ್ಮ ಪ್ರೋಟೀನ್ ನ ಡಿಸ್ಟ್ರಾಯ್ ಮಾಡುತ್ತೆ. ಇದರಿಂದ ನಮಗೆ ಹೇರ್ ಲಾಸ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಡಿಸ್ಟ್ರಾಯ್ಸ್ ಪ್ರೋಟೀನ್. ಇದರ ಜೊತೆಗೆ ನಮ್ಮ ಫಾಲಿಕ್ಯುಲರ್ ಗ್ರೋತ್ ಸೈಕಲ್ ನು ಡ್ಯಾಮೇಜ್ ಮಾಡುತ್ತೆ. ನಮ್ಮ ಹೇರ್ ಶಾಫ್ಟ್ ಅನ್ನು ಕಂಪ್ಲೀಟ್ ಆಗಿ ವೀಕ್ ಮಾಡುತ್ತೆ. ಕಾರ್ಟಿಸಾಲ್ ನ ನ್ಯಾಚುರಲ್ ಆಗಿ ಹೆಂಗೆ ಕಂಟ್ರೋಲ್ ಮಾಡಬಹುದು? ಯು ಶುಡ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ಚಿಕನ್, ಎಗ್ಸ್ ಅಂಡ್ ಮರೈನ್ ಕೊಲಾಜನ್. ಮರೈನ್ ಕೊಲಾಜನ್ ನಮಗೆ ಬೆಸ್ಟ್ ಸಿಗೋದು ನಮ್ಮ ಸೀ ಫಿಶ್ ಅಲ್ಲಿ. ಸೀಕ್ರೆಟ್ ಟಿಪ್ಪು ಕೊಡ್ತೀನಿ ನಿಮಗೆ. ಯೋಗ, ಮೆಡಿಟೇಷನ್ ಮತ್ತೆ ಬ್ರೀದಿಂಗ್ ಎಕ್ಸರ್ಸೈಸ್ ನ ಕೂಡಲೇ ಶುರು ಮಾಡಿ. ನಿಮ್ಮ ಕಾರ್ಟಿಸಾಲ್ ಲೆವೆಲ್ಸ್ ಖಂಡಿತವಾಗ್ಲೂ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದ್ರ ಮೇಲೂ ನಿಮಗೆ ಹೇರ್ ಲಾಸ್ ಕಮ್ಮಿ ಆಗದೆ ಇದ್ರೆ ಖಂಡಿತವಾಗ್ಲೂ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ರೂಟ್ ಕಾಸ್ ಆಫ್ ಹೇರ್ ಲಾಸ್ ನ ಕಂಡಿಡಿದು ನಾನು ಅಥವಾ ನನ್ನ ಎಕ್ಸ್ಪರ್ಟ್ ಟೀಮ್ ನಿಮ್ ಜೊತೆ 1-to-1 ಕನ್ಸಲ್ಟೇಷನ್ ಮಾಡ್ತೀವಿ. ನಿಮ್ಮ 100% ಹೇರ್ ಪ್ರಾಬ್ಲಮ್ ನ ಕ್ಯೂರ್ ಮಾಡ್ತೀವಿ.